ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ತಾಸು ಚರಣ ಸಿರುನಾಯಿ ಕರಿ ಪ್ರೇಮ ಸಹಿತ ಮತಿ ಧೀರ್ ಗಯವು ಗರುಡ ಬೈಕುಂಠ ತಬ್ ಹೃದಯ ರಾಖಿ ರಘುಬೀರ್ ಗಿರಿಜಾ ಸಂತ ಸಮಾಗಮ ಸಮ ನ ಲಾಭ ಕछु ಆನ್ ಬಿನು ಹರಿ ಕೃಪಾ ನ ಹೋಯಿ ಸೋ ಗಾವಹಿ ಬೇದ ಪುರಾಣ ಕಹೆವು परम पुनीत इतिहासा सुनत श्रवण झूठहि भव पासा प्रणत कल्पतरु करुणा पुंजा उपजयी प्रीति राम पद कंजा मन क्रम बचन जनित अघ जाई सुनहि जे कथा श्रवण मन लाई तीर्थाटन साधन समुदायी जोग बिराग ज्ञान निपुनाई नाना कर्म धर्म व्रत दाना संजम दम जप तप मख नाना भूत दया द्विज गुरु सेवकाई विद्या विनय विवेक बढ़ाई जह लगी साधन वेद बखानी सब कर फल हरि भगति भवानी सो रघुनाथ भगति श्रुति गाई राम कृपा काहू एक पाई. ಇವು ಚೌಪಾಯಿಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿಯವರ ಮಾತನ್ನೆಲ್ಲ ಕೇಳಿ ಗರುಡ, ನಾನು ಕೃತಾರ್ಥನಾಗಿದ್ದೀನಿ, ನನಗೆ ಈಗ ಭಗವಂತನಲ್ಲಿ ಭಕ್ತಿ ಉಂಟಾಗಿದೆ, ಮಾಯೆಯಿಂದ ಉಂಟಾದಂಥ ದುಃಖಗಳೆಲ್ಲ ಹೋಗಿದೆ, ನಾನು ನಿಮ್ಮ ಚರಣಗಳಿಗೆ ಮತ್ತೆ ಮತ್ತೆ ವಂದನೆಗಳನ್ನು ಮಾಡ್ಕೊಳ್ತೀನಿ, ನಿಮಗೆ ಅದನ್ನು ಮಾತ್ರ ನಾನು ಕೊಡೋದಕ್ಕೆ ಸಾಧ್ಯ, ನನ್ನ ವಂದನೆಗಳನ್ನು ಸಲ್ಲಿಸೋದಷ್ಟೇ ಸಾಧ್ಯ, ಯಾಕೆಂದರೆ ನೀವು ಪೂರ್ಣ ಕಾಮರಾಗಿದ್ದೀರಾ, ನಿಮಗೇನು ಕೊಡೋದಕ್ಕೆ ನನ್ನ ಹತ್ರ ಇಲ್ಲ, ಯಾಕೆಂದರೆ ಸಜ್ಜನರು, ವೃಕ್ಷ, ನದಿ, ಪರ್ವತ, ಪೃಥ್ವಿ ಇದೆಲ್ಲ ಬೇರೆಯವರ ಹಿತಕ್ಕೋಸ್ಕರ ಇರೋದು, ತಮಗೋಸ್ಕರ ಅಲ್ಲ. ಆಮೇಲೆ ಸಂತರ ಹೃದಯ ಬೆಣ್ಣೆ ಹಾಗಿರುತ್ತೆ ಅಂತ ಹೇಳ್ತಾರೆ ಕವಿಗಳು, ಆದರೆ ಅವರಿಗೆ ನಿಜ ಅರ್ಥ ಗೊತ್ತೇ ಇಲ್ಲ ಅಂತ ಹೇಳಬೇಕು. ಯಾಕೆ ಅಂತಂದರೆ ಬೆಣ್ಣೆ ಕಾಯಿಸ್ದಾಗ ಕರಗುತ್ತೆ, ಆದರೆ ಪರಮ ಪವಿತ್ರರಾದಂತಹ ಸಂತರು ಬೇರೆಯವರ ದುಃಖದಿಂದ ಕರಗ್ತಾರೆ. ನನ್ನ ಜೀವನ ಈಗ ಸಫಲವಾಯಿತು, ನಿಮ್ಮ ಕೃಪೆಯಿಂದ ನನ್ನ ಸಂದೇಹಗಳೆಲ್ಲವೂ ಕೂಡ ತೊಲಗು ಹೋಯಿತು, ನನ್ನನ್ನು ಯಾವಾಗಲೂ ನಿಮ್ಮ ದಾಸ ಅಂತಲೇ ತಿಳ್ಕೊಳ್ಳಿ ಅಂತ ಹೇಳ್ತಾರೆ. ಶಿವ ಪಾರ್ವತಿಗೆ ಹೇಳ್ತಾನೆ, ಪಕ್ಷಿ ಶ್ರೇಷ್ಠನಾದಂತಹ ಗರುಡ ಪದೇ ಪದೇ ಹೀಗೆ ಹೇಳ್ತಾ ಇದ್ದ, ನಿಮ್ಮ ದಾಸ ಅಂತ ತಿಳ್ಕೊಳ್ಳಿ ಅಂತನ್ಬಿಟ್ಟು ಶಿವ ಹೇಳ್ತಾನೆ. ಕಾಕಭೂಷುಂಡಿಯವರ ಚರಣಗಳಿಗೆ ಪ್ರೀತಿಪೂರ್ವಕವಾಗಿ ನಮಸ್ಕಾರ ಮಾಡಿಕೊಂಡು ಹೃದಯದಲ್ಲಿ ಶ್ರೀ ರಘುವೀರನನ್ನ ನೆಲೆಗೊಳಿಸ್ಕೊಂಡು, ಅಂದರೆ ಅವನ ಹೃದಯದಲ್ಲಿ ಇಟ್ಕೊಂಡು ಧೀರ ಬುದ್ಧಿಯ ಗರುತ್ಮಂತನು ವೈಕುಂಠಕ್ಕೆ ವಾಪಸ್ ಹೋಗ್ತಾನೆ. ಇಲ್ಲಿ ಶಿವ ಹೇಳ್ತಾನೆ ಗಿರಿಜೆಗೆ, ಎಲೆ ಗಿರಿಜೆ, ಸಂತ ಸಮಾಗಮಕ್ಕೆ ಸಮಾನವಾದಂತಹ ಲಾಭ ಮತ್ತೊಂದಿಲ್ಲ. ಅಂದರೆ ನೋಡಿ, ಸಂತರ ಸಮಾಗಮ ಆಗುವಂಥ ಒಂದು ಸ್ಥಳದಲ್ಲಿ ನಾವೇನಾದರೂ ಇದ್ವಿ ಅಂತಂದರೆ ಅದಕ್ಕಿಂತ ಬೇರೆ ಒಂದು ಲಾಭ ಅನ್ನೋದು ಯಾರಿಗೂ ಏನೂ ಇಲ್ಲ. ಈ ಸಂತ ಸಮಾಗಮಕ್ಕೆ ಸಮಾನವಾಗಿರುವಂಥ ಲಾಭ ಇನ್ನೊಂದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ. ಆದರೆ ಆ ಸಂತ ಸಮಾಗಮ ಅನ್ನೋದು ಶ್ರೀಹರಿಯ ಕೃಪೆ ಇಲ್ಲದೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಯಾರು ಹೇಳ್ತಾ ಇರೋದು? ವೇದ ಪುರಾಣಗಳು ಸಾರ್ತಾ ಇದ್ದಾವೆ. ಈಗ ಸಂತರ ಒಂದು ಸಂಘ ಸಿಗೋದೇ ನಮಗೆ ಅಪರೂಪ, ಅದು ಸಿಗೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅದು ಸಿಕ್ತು ಅಂತಂದರೆ ಅದಕ್ಕಿಂತ ಲಾಭ ಇನ್ನೇನೂ ಇಲ್ಲ ಅಂತ ನಾವು ತಿಳ್ಕೋಬೇಕು. ಈ ಒಂದು ಸಂತ ಸಮಾಗಮ ಯಾವಾಗುತ್ತೆ? ಹರಿ ಕೃಪೆ ನಮ್ಮ ಮೇಲೆ ಇದ್ದಾಗ ಮಾತ್ರ ಆಗೋದು ಅಂತ ವೇದ ಪುರಾಣಗಳೇ ಹೇಳ್ತಾ ಇದ್ದಾವೆ. ಈಗ ನಾವು ಪ್ರತಿನಿತ್ಯ ಸಂತರ ಜೊತೆನೇ ಇರ್ತೀವಿ. ಅಂದರೆ ಇಲ್ಲಿ ತುಳಸಿದಾಸರು ಸಂತರು, ಕಾಕಭೂಷುಂಡಿಯವರು, ಗರುಡ ಇವರೆಲ್ಲರೂ ಕೂಡ ಸಂತರೇ ಅಲ್ವಾ? ಅವರು ಮುಖಾಂತರ ನಾವು ಇದನ್ನೆಲ್ಲ ಕೇಳ್ತಾ ಇದ್ದೀವಿ ಅಂತಂದರೆ ನಾವು ಕೂಡ ಪರಮ ಭಾಗ್ಯವಂತರು ಅಂತಲೇ ತಿಳ್ಕೋಬೇಕು. ನಾನು ಪರಮ ಪವಿತ್ರವಾದಂತಹ ಶ್ರೀರಾಮಚರಿತ ಇತಿಹಾಸವನ್ನು ನಾನು ಹೇಳಿದ್ದೀನಿ, ಅದನ್ನು ಕಿವಿಯಾರೆ ಕೇಳಿದ್ರೆ ಸಾಕು, ಭವಪಾಶಗಳೆಲ್ಲವೂ ಕೂಡ ಬಿಟ್ಟು ಹೋಗ್ಬಿಡುತ್ತೆ. ಇದು ಶರಣಾಗತರಿಗೆ ಕಲ್ಪವೃಕ್ಷ ಇದ್ದ ಹಾಗೆ. ಕರುಣಾಮೂರ್ತಿಯಾದಂತಹ ಶ್ರೀರಾಮನ ಪಾದಪದ್ಮಗಳಲ್ಲಿ ಪ್ರೀತಿ ಉಂಟಾಗುವಂಥದ್ದು.
ಕಿವಿಗೊಟ್ಟು ದತ್ತಚಿತ್ತರಾಗಿ ಈ ಕಥೆಯನ್ನ ಕೇಳುವವರ ಮನೋವಾಕ್ ಕರ್ಮಗಳಿಂದ ಉಂಟಾಗುವಂತಹ ಪಾಪಗಳೆಲ್ಲವೂ ಕೂಡ ನಾಶ ಆಗ್ಬಿಡುತ್ತೆ. ಕೆಲವೊಂದು ಮಾತಾಡಿದಾಗ ಪಾಪ ಮಾಡ್ತೀವಿ, ಕೆಲವೊಂದು ಮನಸ್ಸಲ್ಲೇ ಮಾಡ್ಕೊಳ್ತೀವಿ ಪಾಪಗಳನ್ನ, ಕೆಲವೊಂದು ನಾವು ಶರೀರದಿಂದ ಕೆಲಸ ಮಾಡಬೇಕಾದ್ರೂ ಕೂಡ ಮಾಡ್ತೀವಿ. ಆ ಥರ ಎಲ್ಲ ರೀತಿಯ ಪಾಪಗಳು ಕೂಡ ಹೊರಟೋಗುತ್ತೆ ಯಾವಾಗ ಸರಿಯಾಗಿ ಕಿವಿ ಕೊಟ್ಟು ಏಕಚಿತ್ತದಿಂದ ದತ್ತಚಿತ್ತರಾಗಿ ಅಂದರೆ ಏನು, ಅದರ ಕಡೆನೇ ಗಮನ ಇಟ್ಟು ಕೇಳಬೇಕು. ಇಲ್ಲೇನೋ ಕೆಲಸ ಮಾಡ್ತಾ ಇಲ್ಲಿ ಕೇಳೋದಲ್ಲ, ಅದಕ್ಕೆ ಅಂತ ಸಮಯ ಕೊಟ್ಟು ಅದನ್ನು ಧ್ಯಾನದ ರೀತಿಯಲ್ಲಿ ಕಣ್ಮುಚ್ಕೊಂಡು ಅದನ್ನೇ ಆಲಿಸ್ತಾ ಇರಬೇಕು. ಅದು ದತ್ತಚಿತ್ತರಾಗಿ ಕೇಳೋದು ಅಂತ ಅರ್ಥ. ಆಗ ಮಾತ್ರ ಮನೋವಾಕ್ ಕರ್ಮಗಳಿಂದ ಆಗುವಂಥ ಪಾಪಗಳೆಲ್ಲವೂ ಕೂಡ ನಾಶ ಆಗಿಬಿಡುತ್ತೆ. ತೀರ್ಥಯಾತ್ರೆ ಈ ರೀತಿ ಬೇಕಾದಷ್ಟು ಸಾಧನೆಗಳನ್ನು ನಾವು ಮಾಡ್ತೀವಲ್ವಾ, ಅದು ಯೋಗ, ವೈರಾಗ್ಯ, ಜ್ಞಾನದಲ್ಲಿ ಒಂದು ನಿಪುಣತೆ, ನಾನಾ ರೀತಿಯ ಧರ್ಮಕರ್ಮಗಳು, ವ್ರತಗಳು, ದಾನಗಳು, ಸಂಯಮ, ದಮ, ಜಪ, ತಪಸ್ಸು, ಯಜ್ಞಾನುಷ್ಠಾನ, ಪ್ರಾಣಿಗಳಲ್ಲಿ ದಯೆ, ಗುರು ಮತ್ತು ವಿಪ್ರರ ಸೇವೆ, ಬ್ರಾಹ್ಮಣರ ಸೇವೆ, ವಿದ್ಯೆ, ವಿನಯ, ವಿವೇಕ, ಈ ರೀತಿ ಶ್ರುತಿ ವಿದಿತ ಎಲ್ಲ ಸಾಧನೆಗಳ ಫಲ ಏನಪ್ಪ ಅಂತಂದರೆ ಶ್ರೀಹರಿ ಭಕ್ತಿನೇ. ಅದೆಲ್ಲ ಮಾಡೋದ್ರಿಂದ ನಮಗೆ ಸಿಗುವಂಥ ಫಲ ಏನು, ಶ್ರೀಹರಿಯಲ್ಲಿ ನಮಗೆ ಭಕ್ತಿ ಬರುವಂಥದ್ದು. ಭವಾನಿ ಶ್ರುತಿಗಳಲ್ಲಿ ವರ್ಣನೆ ಮಾಡಿದಂತಹ ಶ್ರೀರಾಮನಲ್ಲಿ ಅನನ್ಯ ಭಕ್ತಿ ಅನ್ನೋದು ಪ್ರಭು ಅನುಗ್ರಹ ಮಾತ್ರದಿಂದ ಯಾರೋ ಒಬ್ಬರು ಪಡೆದಿರ್ತಾರೆ. ಇಲ್ಲಿ ಶಿವ ಭವಾನಿಗೆ ಹೇಳ್ತಾ ಇದ್ದಾನೆ, ಶ್ರುತಿಗಳಲ್ಲಿ ವರ್ಣನೆ ಮಾಡಿದಾರಲ್ಲ ಶ್ರೀರಾಮನಲ್ಲಿ ನಮಗೆ ಭಕ್ತಿ ಉಂಟಾಗುತ್ತೆ ಅಂತನ್ಬಿಟ್ಟು, ಈ ರೀತಿಯ ಶ್ರೀರಾಮನಲ್ಲಿ ಅನನ್ಯ ಭಕ್ತಿ ಬೇರೆ ಯಾರನ್ನೂ ನಾವು ಇಷ್ಟಪಡದೆ ಬರೀ ನಾವು ಆ ಭಗವಂತನಲ್ಲಿ ಮಾತ್ರ ನಾವು ಭಕ್ತಿಯನ್ನು ಇಟ್ಕೊಳ್ತೀವಲ್ವ, ಅದು ಆ ಭಗವಂತನ ಅನುಗ್ರಹದಿಂದ ಯಾರೋ ಒಬ್ಬರೋ ಇಬ್ಬರಿಗೋ ಸಿಕ್ಕಿರುತ್ತೆ ಅಂತ ಹೇಳ್ತಾ ಇರೋದು. ಈಗ ಸಾವಿರಾರು ಕೋಟಿ ಜನ ಇದ್ದರೆ ಅದರಲ್ಲಿ ಒಬ್ಬನಿಗೆ ಆ ಒಂದು ಭಕ್ತಿ ಅನ್ನೋದು ಸಿಗುತ್ತೆ. ಭಗವಂತನ ಅನುಗ್ರಹದಿಂದ ಮಾತ್ರ ಅದನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತನ್ಬಿಟ್ಟು ಇಲ್ಲಿ ಶಿವ ಭವಾನಿಗೆ ಈ ಒಂದು ವಿಷಯವನ್ನು ತಿಳಿಸ್ತಾ ಇದ್ದಾನೆ. ಆ ಭವಾನಿಯ ಮೂಲಕ ನಮಗೆ ಹೇಳ್ತಾ ಇರೋದು ಆಯಿತಾ. ಭಗವಂತನಲ್ಲಿ ಭಕ್ತಿ ಬಂದ್ಬಿಡೋದು ಅಂತಂದರೆ ಸುಲಭವಾದಂಥ ವಿಷಯ ಅಲ್ಲ, ಅದು ಭಗವಂತನ ಅನುಗ್ರಹ ಆದ್ರೇ ನಮಗೆ ಸಿಗೋದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.